ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಮ್ಮ ಅಂಕೋಲದಲ್ಲಿ ಬಂಡಿ ಹಬ್ಬ, ದೊಡ್ಡ ಹಬ್ಬ ಇವತ್ತು ನಮ್ಮ ಅಂಕೋಲದಲ್ಲಿ. ಸೊ ನಾನು ಅಲ್ಲಿ ಹೋಗ್ತೀನಿ ಬಂಡಿ ಹಬ್ಬ ನೋಡಲಿಕ್ಕೆ. ಎಲ್ಲರಿಗೂ ವ್ಲಾಗಲ್ಲಿ ತೋರಿಸ್ತೀನಿ, ಆಯಿತಾ? ಎಲ್ಲರೂ ನೋಡ್ಕೋಬೇಡಿ. ಇವತ್ತು ನಮ್ಮ ಅಂಕೋಲ ಬಂಡಿ ಹಬ್ಬ ಇರ್ತಿದ್ದು. ಮತ್ತು ನಾಳೆ ಏನಂದರೆ ಕೋಳಿ, ಚಿಕನ್, ಮಟನ್ ಮತ್ತು ನಮ್ಮಲ್ಲಿ ಫುಲ್ ಗೆಸ್ಟ್ ಬರ್ತಾರೆ. ಇದು ದೊಡ್ಡ ಹಬ್ಬ ನಮ್ಮ ಅಂಕೋಲದ್ದು. ಸೊ ಇವತ್ತು ದೇವರೆಲ್ಲ ಬರ್ತಿದ್ದು, ಜೋಕಾಲಿಯಲ್ಲಿ ಆಡ್ತದೆ ದೇವರು. ಸೊ ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ, ಆದರೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ನಮ್ಮ ಬಂಡಿ ಬಂದು ಹೋಗೋ ಅಂಕೋಲ ಬಂಡಿ ಬಾ, ಟಾಟಾ. ಸೊ ಇಲ್ಲಿ ನೋಡ್ಬೋದು ನೀವು, ಅಂಕೋಲಲ್ಲಿ ಎಷ್ಟು ಜನ ಫುಲ್ ರಶ್ ಇದ್ದಾರೆ ಅಂದ್ಕೊಂಡೆ. ಫುಲ್ ಸ್ಟಾಲ್ಸ್ ಎಲ್ಲ ಬಂದುಬಿಟ್ಟಿತ್ತು. ನಮ್ಮ ಅಂಕೋಲಲ್ಲಿ ಯಾವತ್ತೂ ಈ ಥರ ಸ್ಟಾಲ್ಸ್ ಇರೋದೇ ಇಲ್ಲ. ಇದ್ರೆ ಒಂದಿಲ್ಲ 2 ಸ್ಟಾಲ್ಸ್ ಇರ್ತಿದ್ದು. ಇದು ನೋಡ್ರೆ ಹಬ್ಬ ಅಂದ್ಕೊಂಡು ಫುಲ್ ನೆಂಟರೆಲ್ಲ ಇದ್ರೆ, ಬಾಕಿ ಮನೆಗೂ ನೆಂಟರು ಬಂದಿರ್ತಾರೆ. ಹಬ್ಬ ಅಲ್ಲ, ಅಂಕೋಲ ಬಂಡಿ ಹಬ್ಬ ಅಂದರೆ ಫುಲ್ ಫೇಮಸ್ ಹಬ್ಬ ಅದು. ಮತ್ತು ಮೇ ಟೈಮಲ್ಲಿ ರಜೆ ಎಲ್ಲ ಫುಲ್ ಹಬ್ಬ. ಇವಾಗ ನೋಡಿ ಎಷ್ಟು ಟ್ರಾಫಿಕ್ ಉಂಟಂತ. ಅಂಕೋಲ ಹಿಂಗೆ ಟ್ರಾಫಿಕ್ ಎಲ್ಲ ಆಗೋದು ಯಾವಾಗ ಅಂದರೆ ಏನಾದ್ರು ಅಪರೂಪ ದೊಡ್ಡ ಹಬ್ಬ ಇದ್ರೆ ಅಷ್ಟೇ. ದೇವ್ರು ನೋಡ್ಲಿಕ್ಕೆ ನಾನು ಹೊಂಟಿದ್ದೆ, ಸಿಕ್ಕಾಪಟ್ಟೆ ರಶ್ ಅಂಕೋಲದಲ್ಲಿ. ಇಷ್ಟ ಜನ ಅನ್ಸೋಯ್ತು. ನೋಡ್ಬೋದು ಇಲ್ಲಿ ಫುಲ್ ಸ್ಟಾಲ್ಸ್ ಎಲ್ಲ ಇತ್ತು, ಚೆನ್ನಾಗೆಲ್ಲ ಬಂದಿತ್ತು. ಹಂಗೆ ನಾನು ಮುಂದೆ ದೇವ್ರು ಕುಳಿಸ್ತಾರೆ, ದೇವ್ರು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಹಂಗೆ ವೀಡಿಯೋ ತಗೋಬಿಟ್ಟೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಜನ ಸಾಗರನೇ ಸೇರಿತ್ತು. ನಮ್ಮ ಅಂಕೋಲ ಬಂಡಿ ಹಬ್ಬ ಅಂದರೆ ಎಲ್ಲಿಂದೆಲ್ಲನೂ ಜನ ಬರ್ತಾರೆ ಗೊತ್ತು. ಅಷ್ಟು ಜನ ನಮಗೆ ಅಂಕೋಲ ಊರಲ್ಲಿ ಬಂಡಿ ಹಬ್ಬ ಅಂದರೆ. ಅದರಲ್ಲೂ ಆ ರಶಲ್ಲಿ ಹೋಗಿ ಹೆಂಗೆಂಗೋ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಅಷ್ಟೇ. ಇಲ್ಲೇನಂದರೆ ನಮ್ಮ ಅಂಕೋಲೂರಿನ ದೇವಿ ಬಂದುಬಿಟ್ಟು ಶಾಂತದುರ್ಗ ದೇವಿ ಅಂದ್ಕೊಂಡು ಅದರದ್ದು ಆ ದೇವಿನೇ ಕರ್ಕೊಬರ್ತಾರೆ. ಆ ದೇವಿನೇ ಕರ್ಕೊಬಂದು ತುಂಬ ಏನೋ ಪೂಜೆ ಮಾಡ್ತಾರೆ. ನಂಗೆ ಅದನ್ನು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಹೇಳಿಕ್ಕೆ ಹೋಗಲ್ಲ, ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಪೂಜೆಯನ್ನು ಮಾಡ್ಬೋದು ಮೋಸ್ಟ್ಲಿ, ಅಂದರೆ ನಂಗೆ ಅದ್ರ ಬಗ್ಗೆ ಪಕ್ಕ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಆ ದೇವಿನ ಆ ಕಟ್ಟೆ ಮೇಲೆ ಕುಳಿಸ್ಕೊಂಡು ಆಮೇಲೆ ಆ ದೇವಿನ ಕರ್ಕೊ ಹೋಗಿ ಆ ದೇವಿಗೆ ಜೋಕಾಲಿ ಆಡಿಸ್ತಾರೆ. ಆ ಜೋಕಾಲಿ ಆಡಿಸಾದ್ಮೇಲೆ ನಮ್ಮ ಅಂಕೋಲ ಬಂಡಿ ಹಬ್ಬ ಆಯಿತು ಅಂತ. ಆಮೇಲೆ ಅದರ ನೆಕ್ಸ್ಟ್ ದಿನ ಕೋಳಿ ಕೂರಿ ಏನಿರುತ್ತೆ ಅದನ್ನ ದೇವಿ ದೇವಸ್ಥಾನಕ್ಕೆ ಹೋಗಿ ಹೊಡಿಸ್ತಾರೆ. ಹೊಡಿಸ್ಕೊಬಂದು ಏನಂದರೆ ಅಂತ ಸಾರು ಮಾಡ್ಕೊಂಡು ತಿಂತಾರೆ. ಅದೇ ನಮ್ಮ ಅಂಕೋಲ ಬಂಡಿ ಹಬ್ಬ ವಿಶೇಷ. ಅದು ನಮ್ಮ ಅಂಕೋಲ ಬಂಡಿ ಹಬ್ಬ ಅಂದರೆ ಇಡೀ ಊರಲ್ಲೇ ದೊಡ್ಡ ಹಬ್ಬ. ನೀವು ನೋಡಿ, ಎಲ್ಲ ಪ್ರತಿಯೊಂದರಲ್ಲೂ ವೀಡಿಯೋ ಮಾಡಿದ್ದೀನಿ. ಎಷ್ಟು ಕಷ್ಟಪಟ್ಕೊಂಡು ಸಿಕ್ಕಾಪಟ್ಟೆ ಜನ ಇದ್ರು. ಅವ್ರು ಮಿಡ್ಲ್ ಹೊಕ್ಕೊಂಡು ವ್ಲಾಗ್ ಮಾಡಬೇಕಂತ ಎಲ್ಲ ವೀಡಿಯೋ ತಗೊಂಡಿದ್ದೀನಿ ಅಷ್ಟೇ. ನಾನೇನೋ ವಿಡಿಯೋ ಮಾಡುವ ಅಂತ ಫುಲ್ ಮುಂದೋಗಿದೆ. ಜನ ದೂಕಿದ್ರು ನೋಡಿ, ದೇವ್ರೇ, ಎಲ್ಲರೂ ಬೆಳಿಕಾಗ್ಬಿಟ್ರು. ನಂಗೆ ನಿಂತ್ಕೊಳ್ಲಿಕ್ಕಾಗಲಿಲ್ಲ, ಆ ಥರ ದೂಕಿದ್ದಾರೆ ಜನ. ನಾನು ಬಿದ್ದೇ ಬಿಟ್ಟು ನಾನು ಮಾಡ್ಬಿಟ್ಟೆ ಗೊತ್ತು, ಆ ಥರ ದೂಕಿದ್ದಾರೆ ಜನ ಗೊತ್ತು. ಈಗ ನೆಕ್ಸ್ಟ್ ಏನಂದರೆ ಮುಂದೆ ಹೋಗ್ಬೇಕಿತ್ತು. ಅಂದರೆ ಅಲ್ಲಿ ಕಾಣ್ತುಂಟಲ್ಲ ಗ್ರೀನ್ ಕಲರಿಂದ ಮಾವಿನ ತೋರಣ ಮಾಡಿದಾರಲ್ಲ, ಅದರೊಳಗೆ ಜೋಕಾಲಿ ಇದೆ ದೇವರಿಗೆ. ಆ ಜೋಕಾಲಿ ಮೇಲೆ ತಂದು ಕುಳಿಸ್ಕೊಂಡು ಆ ಜೋಕಾಲಿನ ಕರೆಕ್ಟಾಗಿ ಫಿಕ್ಸ್ ಮಾಡಿ ದೇವ್ರನ್ನ ಒಂದು ರೌಂಡ್ ಜೋಕಾಲಿನ ತಿರುಗಿಸ್ತಾರೆ. ಸೊ ಅದನ್ನ ವೀಡಿಯೋ ಮಾಡ್ಲಿಕ್ಕೆ ಹೋಗ್ಬೇಕು ನಾನು. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನನ್ನ ತಲೆ ಹಾಳಾಗೋಯ್ತು, ಇದು ಹೆಂಗೆ ಮಾಡಲಿ ನಾನು ವೀಡಿಯೋ ಅಂತ. ಆಮೇಲೆ ಏನೇ ಇರಲಿ ಒಕ್ಕೊಂಡು ಮುಂದೋದೆ. ಫೈನಲಿ ವೀಡಿಯೋ ಮಾಡ್ಕೊಂಡು ತಗೊಬಂದೆ. ಅಲ್ಲಿ ನೋಡಿ ನೀವು ಎಷ್ಟು ಜನ, ಕೋಟಿ ಜನ ಇದ್ದಾರೆ ಆ ದೇವಿ ನೋಡಿ ಸಲುವಾಗಿ. ಎಷ್ಟು ಮೊಬೈಲ್ಸ್ ಇವೆಲ್ಲ ಹೆಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತೀರ ಅಂತ.
ಇವ್ರ ದೇವಸ್ಥಾನ ಕೂಡ ಲೈಟಿಂಗ್ ಮಾಡಿಬಿಟ್ಟಿದ್ರು ಬಂಡಿ ಹಬ್ಬ ಅಂತ. ದೇವಿ ನಡೀತಾ ಇತ್ತು, ಬಟ್ ನಂಗೆ ಗೊತ್ತಿರಲಿಲ್ಲ ಏನಂತ. ಸೊ ವೆಯ್ಟ್ ಮಾಡ್ತಾ ಇದೆ ದೇವಿ ಯಾವಾಗ ಮೇಲೆ ಹೋಗುತ್ತೆ ಅಂತ. ಈ ಮೂಮೆಂಟ್ಸ್ ಎಲ್ಲ ಎಷ್ಟು ಜನ ಕಾಯ್ತಾ ಇದ್ರು ನೋಡಿ, ಹೆಂಗೆ ಕೂಗ್ತಾರ ಜನ ಅಂದರೆ ನೀವೇ ನೋಡಿ. ದೇವಿನ ಚೊಕ್ಕದ ಮೇಲೆ ಕುಳಿಸ್ರು. ಇವಾಗ ದೇವಿನ ತಿರುಗಿಸ್ತಾರೆ. ನೀವೇ ನೋಡಿ ಆ ಮೂಮೆಂಟ್ ಎಷ್ಟು ಚಂದ ಇರುತ್ತೆ ಅಂತ. ದೇವಿನ ಚೊಕ್ಕದ ಮೇಲೆ ಕುಳಿಸ್ಕೊಂಡು ಫುಲ್ ತಿರುಗಿಸ್ಬೇಕಾದ್ರೆ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತಿತ್ತಂದ್ರೆ ಮೈ ತುಂಬ ಜುಮ್ ಜುಮ್ ಅಂತ ಇತ್ತು. ಈಗ ದೇವರಿಗೆಲ್ಲ ನೋಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ರು. ಆದ್ರೆ ಮನೆಗೆ ಹೋಗ್ಲಿಕ್ಕೆ ಬೇಕಾದ್ರೂ ಫುಲ್ ರಶ್, ಎಲ್ಲರೂ ಮೈ ಮೇಲೆ ಬಿತ್ಕೊಂಡು ದುಃಖ ಹೋಗ್ತಾ ಇದ್ರು. ಇವತ್ತು ನಾವು ಬಂಡೆ ಬದ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹಪ್ಪನಕ್ಕೆ ಅಂತ ಅಸೆಂಬ್ಲಿ ಸ್ಟಾರ್ಟ್ ಮಾಡಿದ್ಲು. ಅಯ್ಯೋ ದುರೋಗಿದೆ ನಾ ಇಬ್ಬರೇ ಹೋಗ್ತೀರ ಮಳ್ಳಿರ್ತಾರೆ. ಬಂಡೆ ಬನ ಮಂಗಳ ಬಂಡೆ ಬನ ನೋಡಿದೆ ಹೋಗ್ಲಿಕ್ಕೆ ಆಗ್ತದೆ ಹೆಂಗಾದ್ರು. ಅದಕ್ಕೆ ವ್ಲಾಗಲ್ಲಿ ಎಲ್ಲ ಹಾಕಿದ್ದೀನಿ ವಿಡಿಯೋಸ್ ನೋಡಿ ಅಷ್ಟೆ. ನೋಡಿ ಎಷ್ಟು ಬ್ಲ್ಯಾಕ್ ಇದೆ, ಇಲ್ಲಿ ಡಾರ್ಕ್ ಇದೆ ಬ್ಲ್ಯಾಕ್ ಇದಿಲ್ಲ. ಒಂದೇ ಯಾರು ಬರೋಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.